ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಹೇಗಿದೆ, ಏನೆಲ್ಲ ಮಾಡಬೇಕು, ಯಾರಿಗೆಲ್ಲ ಇವತ್ತಿನ ದಿನ ಶುಭ ಆಗುತ್ತೆ, ಯಾರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ, ಹಾಗೆ ಅವ್ರು ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ಅದಕ್ಕೆ ಪಾಸಿಟಿವ್ ಮಾಡ್ಕೊಳ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇವತ್ತಿನ ದಿನ ಹೇಗಿದೆ? ಆಲ್ಮೋಸ್ಟ್ ಜಾಸ್ತಿ ಜನ ಅವತ್ತಿನ ಡೇ ಹೇಗಿದೆ ಅಂತಾನೆ ತಿಳ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಹೇಗಿದೆ ಇವತ್ತಿನ ಡೇ? ನೋಡಿ, ಇವತ್ತು 21ನೇ ತಾರೀಕು ಆಗಿರುತ್ತೆ, 21 ಜುಲೈ 2026. ಇವತ್ತಿನ ದಿನ ಅಂತ ಬಂದಾಗ ನೋಡಿ, ಇವತ್ತಿನ ದಿನ ತುಲಾರಾಶಿ ಮತ್ತು ಚಿತ್ತ ನಕ್ಷತ್ರ ಇರುತ್ತೆ. ತುಲಾರಾಶಿ ಚಿತ್ತ ನಕ್ಷತ್ರ ಆಲ್ರೆಡಿ ತುಲಾರಾಶಿ ಬಗ್ಗೆ ಸಾಕಷ್ಟು ನಿಮಗೆ ಹೇಳಿದ್ದೀನಿ, ಯಾಕಂದರೆ 6ನೇ ಮನೇಲಿ ಶನಿ ಟೈಮ್ ಕೆಟ್ಟಿದೆ ಅಂತ. ಆದರೆ ಎಲ್ಲ ಒಂದು ಕಡೆ ಯಾವುದಾದ್ರೂ ಒಂದು ತಿಂಗಳು ತುಲಾರಾಶಿಯವರಿಗೆ 1 ತಿಂಗಳು 2 ತಿಂಗಳು ತುಂಬ ಪಾಸಿಟಿವ್ ಅಂತ ಒಂದು ಟೈಮ್ ಬರುತ್ತೆ. ಸೊ ಆ ಒಂದು ಟೈಮ್ ಯಾವುದಪ್ಪ ಅಂತಂದರೆ ಈ ತಿಂಗಳಲ್ಲಿ ನಿಮಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೇತು ಜೊತೆ ನಿಮಗೆ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಇರ್ತಾನೆ, ಅಂದರೆ ಸೂರ್ಯನ ಮನೇಲಿರ್ತಾನೆ. ಸಿಂಹ ರಾಶಿಯಲ್ಲಿ ಕೇತು ಜೊತೆ ಇರ್ತಾನೆ. ಸೊ ಸಿಂಹ ರಾಶಿಯಾಧಿಪತಿ ಸೂರ್ಯ, ತುಲಾ ರಾಶಿಯವರಿಗೆ 11ನೇ ಮನೆ ಅಧಿಪತಿ ಸೂರ್ಯ, ಅವನು 10ನೇ ಮನೇಲಿರ್ತಾನೆ. ಸೊ ಕೆಲಸ ಕಾರ್ಯ ಅಂತ ಬಂದಾಗ, ಯಾಕಂದರೆ ಗುರು ಒಟ್ಟಿಗೆ ಸೇರಿಕೊಂಡು, ಗುರು ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ಎಲ್ಲ ಒಂದು ಕಡೆ ತುಲಾರಾಶಿಯವರಿಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು. ಯಾವುದಾದ್ರೂ ಕೆಲಸ ಕಾರ್ಯಗಳಿದ್ದರೆ ಆ ಕೆಲಸ ಕಾರ್ಯಗಳು ನೆರವೇರ್ತಕ್ಕಂಥ ಒಂದು ತಿಂಗಳು ತುಲಾರಾಶಿಯವ್ರದ್ದಾಗಿರುತ್ತೆ, ಈ ತಿಂಗಳಾಗಿರುತ್ತೆ. ಹಾಗಾಗಿ ನೋಡಿ, ತುಲಾರಾಶಿಯವರು ಯಾವುದೇ ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಪೆಂಡಿಂಗ್ ಕೆಲಸ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪಾಸಾಗ್ತಾ ಹೋಗ್ತವೆ. ಮತ್ತು 6ನೇ ಮನೆ ಶನಿ ಅಂತ ಹೇಳಿದೆ. 6ನೇ ಮನೆ ಶನಿ ಅವನು ಸಪ್ತಮಕ್ಕೆ ದೃಷ್ಟಿಯನ್ನು ಬೀಳ್ತಾ ಇರ್ತಾನೆ, ಅಂದರೆ ನಿಮ್ಮ ಹಿಂದಿನ ಮನೆ ವ್ಯಯಸ್ಥಾನಕ್ಕೆ ದೃಷ್ಟಿಯನ್ನು ಬೀಳ್ತಾ ಇರ್ತಾನೆ. ಆದರೆ ವ್ಯಯಸ್ಥಾನಾಧಿಪತಿ ಬುಧ ನಿಮಗೆ ನಿಮ್ಮ ರಾಶಿಗೆ ಈಗ 9ನೇ ಮನೇಲಿ ಬಂದಿದ್ದಾನೆ. ಪೂರ್ವ ಪುಣ್ಯ ಅವನದೇ ಮನೇಲಿರೋದ್ರಿಂದ ಖಂಡಿತ ಹೇಳ್ತೀನಿ, ತುಲಾರಾಶಿಯವ್ರಿಗೆ ಯಾವುದಾದ್ರೂ ಪಿತೃಗಳಿಂದ ಬರ್ತಕ್ಕಂಥ ಯಾವುದಾದ್ರೂ ಆಸ್ತಿ ಪಾಸ್ತಿ, ದುಡ್ಡು, ಒಡವೆ ಏನೇ ಆಗಿರಲಿ, ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅದೆಲ್ಲವೂ ಬಂದು ನಿಮ್ಮ ಕೈ ಸೇರೋ ಅಂಥ ಒಂದು ತಿಂಗಳಾಗಿರುತ್ತೆ. ನಿಮ್ಮ ಕೈ ಸೇರಿಲ್ಲ ಅಂದರೆ ಅದ್ರ ಬಗ್ಗೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಡಿಸ್ಕಷನ್ ಆದರೂ ಮಾಡ್ತೀರಾ. ಇಷ್ಟು ದಿನ ನಿಮಗೆ ಗೊತ್ತೇ ಇಲ್ಲ ಅನ್ನೋ ವಿಚಾರಗಳು ಯಾವುದಾದ್ರೂ ಒಂದೊಂದು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು, ಇಲ್ಲ ಅದು ಎಲ್ಲೋ ನಿಮ್ಮ ಕೈ ಸೇರ್ತಕ್ಕಂಥದ್ದು, ಹೀಗೆ ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಅಂದರೆ ಬಿಟ್ಟೋಗಿರೋವಂಥ ಕೆಲವೊಂದು, ಯಾವುದೋ ಕಾರಣಾಂತರವಾಗಿ ಬಿಟ್ಟೋಗಿರೋವಂಥ ಕೆಲವೊಂದು ವಿಷಯಗಳು ನಿಮ್ಮ ಮುಂದೆ ಇವಾಗ ಹಾಜರುಪಡಿಸುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಗೊತ್ತೇ ಇರಲ್ಲ ನಿಮಗೆ, ದಿಢೀರ್ ಅಂತ ಅಂದರೆ ಏನೋ ಒಂದು ನಿಮ್ದೆಲ್ಲೋ ಆಸ್ತಿ ಇರುತ್ತೆ ಅಥವಾ ನಿಮ್ದೆಲ್ಲೋ ದುಡ್ಡು ಲಾಕ್ ಆಗಿರುತ್ತೆ, ದಿಢೀರ್ ಅಂತ ಇವಾಗ ಬಂದು ನಿಮ್ಮ ಕೈ ಸೇರೋ ಅಂಥ ಒಂದು ಟೈಮು ಈ ಒಂದು ತಿಂಗಳಾಗಿರುತ್ತೆ. ಇದಕ್ಕೆ ಪರಿಹಾರ ಅಂತ ಅಂದರೆ ನೋಡಿ, ಹೆಂಗೂ ಇವಾಗ ಆಷಾಢ ಮಾಸ ಬಂದಿರೋದ್ರಿಂದ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ತುಲಾರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನಿಗೆ ತುಂಬ ಇಷ್ಟಪಡುವಂಥದ್ದು ಏನಪ್ಪ ಅಂತ ಅಂದರೆ ಹೆಣ್ಣು ದೇವರ ದೇವಸ್ಥಾನ. ಹೆಣ್ಣು ದೇವರು ಅಂದರೆ ಯಾವುದೇ ಇರಲಿ, ಗ್ರಾಮ ದೇವತೆ ಆಗಿರ್ಬೋದು ಅಥವಾ ನಿಮ್ಮ ಕುಲದೇವತೆ ಆಗಿರ್ಬೋದು, ಅಥವಾ ನೀವೆಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಅದೆಲ್ಲದೂ ಅಮ್ಮನವರ ದೇವಸ್ಥಾನ ಯಾವುದಾದ್ರೂ ಸರಿ, ಅಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಯಾವ ದಿನ ಬೇಕಾದರೂ ನೀವು ವಿಸಿಟ್ ಮಾಡ್ಬೋದು. ಶುಕ್ರವಾರ, ಮಂಗಳವಾರ ಅಂತ ತುಂಬ ಕ್ರೌಡ್ ಇರುತ್ತೆ. ಅವತ್ತಿನ ದಿನವೇ ಪಾಸಿಟಿವ್ ಅಂತ ಹೋಗ್ತಾರೆ, ಬಟ್ ಅವತ್ತಿನ ದಿನ ಹೋಗಿ ಅಷ್ಟೊಂದು ಕ್ರೌಡಲ್ಲಿ ನೀವು ನೆಮ್ಮದಿಯಾಗಿ ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಎನಿ ಡೇ ಯಾವ ಒಂದು ದಿನವಾದರೂ ನೀವು ಭಕ್ತಿಯಿಂದ ಕೇಳಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ.